ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಹಾಯ್ ಹಲೋ ಮಾಡ್ತಾ ಫ್ರೆಂಡ್ಸ್, ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಆಗಲೇ ಚಾನಲ್. ಟೈಮ್ ಎಲ್ಲರೂ 8 o'clock ಹೇಗಿದ್ದೀರಾ? ಐ ಆಗಿತ್ತು. ಹೋಪ್ ಎಲ್ಲರೂ ಸ್ವಲ್ಪ ಚೆನ್ನಾಗಿದ್ದೀರಾ ಅಂತ ನೆನ್ನೆ ಅನ್ಕೊಂತೀನಿ. ಊರಿಗೆಲ್ಲ ಹಾಗೆ ಇವತ್ತಿನ ವ್ಲಾಗ್ನ ಹೋಗಿದ್ರಿಂದ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟಯರ್ಡ್ ಟೈಮ್ ಆಗಿತ್ತು. ಸ್ವಲ್ಪ 8 ಹೇಳೋದು o'clock ಕೂಡ ಆಗಿದೆ. ಲೇಟ್ ಸೊ ಆಯಿತು. ನಾವು ಕೂಡ ಬೇಗ 6:30 ಎದ್ದು ಮನೆ ಕೆಲಸ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಬಿಟ್ಟು ಈಗ ಮುಗಿಸಿ ರೆಡಿ ಇವಾಗ ಆಗ್ತಾ ಇದೀವಿ. ಸೈಟ್ ಸ್ನಾನ ಹತ್ರ ಹೋಗೋಣ ಮಾಡ್ಕೊಂಡು ಅಂತ ದೇವ್ರ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಏನಕ್ಕಂತ ಅಂದ್ರೆ ಶನಿದೇವ್ರ ಅಲ್ಲಿ ದೇವಸ್ಥಾನಕ್ಕೆ ಇವತ್ತು ಹೋಗಬೇಕು ಅಂತ ನಾನು ನನ್ನ ಲಿಂಟ್ಲದು ಹಸ್ಬೆಂಡ್ ಅಂದ್ಕೊಂಡಿದ್ವಿ. ಕೆಲಸ ಸೊ ಅವರು ಮಾಡೋದಕ್ಕೆ ಕೂಡ ರೆಡಿ ಬಂದಿದ್ದಾರೆ. ಸೊ ಆಗ್ತಾ ಇದ್ದಾರೆ. ಹಂಗಾಗಿ ಇನ್ನೇನು ಇವತ್ತು ಸ್ವಲ್ಪ ಬೇಗ ಆಲ್ಮೋಸ್ಟ್ ಹೋಗ್ಬೇಕು. ರೆಡಿ ಆದಮೇಲೆ ಹೊರಡಬೇಕು. ಹಾಗೆ ಸೈಟ್ ಹತ್ರ ನಾನು ಕೂಡ ಮತ್ತೆ ಹೋಗಬೇಕು. ನನ್ನ ಇವತ್ತು ಹಸ್ಬೆಂಡ್ ಇಬ್ರು ಲಿಂಟ್ಲ್ ಕೂಡ ಸ್ನಾನ ಹಾಕೋದಿದೆ. ಮಾಡಿ ಸೊ ರೆಡಿ ಹಾಗೆ ಆಗಿದ್ದೀವಿ. ಅವರು ಈಗ ಸ್ವಲ್ಪ ಲಿಂಟ್ಲಿಗೆ ಇದೆಲ್ಲ ಕಾಲಾವಧಿ ಟಿಫನ್ ಹಾಕೋದಕ್ಕೆಲ್ಲ ಏನಾದರೂ ಬೇಗನೆ ಮಾಡಿಕೊಂಡು ಬರ್ತಾರೆ. ಸೊ ಹೋಗ್ಬೇಕು. ಅಲ್ಲಿಗೆ ನಿನ್ನೆ ಹೋಗಬೇಕು ಅಂತ ಲೇಟ್ ಆಯಿತು ಅಂದ್ಬಿಟ್ಟು ನಾವು ನನ್ನ ಊರಿಂದ ಹಸ್ಬೆಂಡ್ ಹೇಳಿದರು. ಬರೋವಂಥದ್ದು. ಸೊ ಹಾಗೆ ನೀನು ಹಾಗಾಗಿ ಟಿಫನ್ ಎಲ್ಲ ಎಲ್ಲ ಕ್ಲೀನಿಂಗ್ ಮಾಡ್ತಾ ಸ್ವಲ್ಪ ಕೆಲಸ ಕುತ್ಕೋಬೇಡ, ಅಲ್ಲೇ ಇರೋದ್ರಿಂದ ಹೊರಗಡೆ ಎಲ್ಲಾದರೂ ಟಿಫನ್ ಕೂಡ ಮಾಡ್ಕೊಳ್ಳೋಣ ಹೊರಗಡೆ ಮಾಡ್ಕೊಳ್ಳೋಣ, ದೇವಸ್ಥಾನಕ್ಕೆ ಬೇಗ ಹೋಗ್ಬಿಟ್ಟು ಬಂದು ರೆಡಿ ಆಗು ಅಂತ ಅಂತ ಹೇಳಿದರು. ಅಂದರು. ಸೊ ಸೊ ಫಸ್ಟ್ ನಾನು ಹಂಗಾಗಿ ಇವಾಗ ರೆಡಿ ಇವಾಗ ಆಗಿಬಿಟ್ಟು ಜಸ್ಟ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋದಷ್ಟೇ. ಹೋಗಿದ್ದು. ಆಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಹತ್ರ ಹೋದ್ವಿ. ಶ್ರೀನಿಧಿಗೆ. ಸೊ ನಾನು ಮಸಾಲೆ ದೋಸೆ ತೊಗೊಂಡೆ, ನನ್ನ ಹಸ್ಬೆಂಡ್ ಇಡ್ಲಿ ತೊಗೊಂಡಿದ್ರು. ತಿಂಡಿ ಮಾಡಿಕೊಂಡು ಅಲ್ಲಿಂದ ನಾನು ರಂಗಮನೆ ಹತ್ರ ಬಂದೆ. ಇಲ್ಲಿ ಬಂದರೆ ಅಥರ್ವ ಟಿಫನ್ ಮಾಡ್ತಾ ಇದ್ದ. ಅವ್ನಿಗೇನೋ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ನೋಡಿ ಅವನ್ನೇ ಕೇಳ್ತೀನಿ. ಡೈರೆಕ್ಟ್ ನೋಡಿ ಟಿಫನ್ ಎಲ್ಲ ಮಾಡಿಕೊಂಡು ನಮ್ಮ ಅಥರ್ವನ ಮನೆಗೆ ಬಂದಿದ್ದೀವಿ. ಅಥರ್ವ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೇನೆ. ತಿಂಡಿ ಮಾಡ್ತಾ ಇದ್ದೇನೆ. ಏನು ತಿಂಡಿ ಅಥರ್ವ? ಪುಳಿಯೋಗರೆ. ಎಲ್ಲಿ ಬಂಟು ಅಲ್ಲಿದ್ದಾನೆ ಅಜ್ಜಿ ಮನೇಲಿ? ಮತ್ತು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಾ? ಅಥರ್ವನ್ಗೆ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಸೊ ಇವಾಗ ಎಷ್ಟೊತ್ತಿಗೆ ಹೋಗೋದು ನೀನು? ಟೈಮಿಂಗ್ಸ್ 10 ಗಂಟೆ. ಇನ್ ಜಸ್ಟ್ ಹಾಫ್ ಅನ್ ಅವರ್ ಇದೆ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಈ ಒಂದು ಎಗ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಆರಾಮ್ಸೆ ನಾವು ಇದರಲ್ಲಿ ದೋಕ್ಲಾ ಆಗಿರ್ಬೋದು, ವೆಜಿಟೇಬಲ್ ಸ್ಟೀಮ್ ಆಗಿರ್ಬೋದು, ಎಗ್ ಬಾಯ್ಲ್ಡ್ ಆಗಿರ್ಬೋದು, ಎಲ್ಲನೂ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನಾನು ಇವತ್ತು ಎಗ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ನಾನು ರಮ್ಯಂಗ್ ಮನೆ ಬಂದರೆ ನಮ್ಮ ರಮ್ಯಂಗೆ ಹುಷಾರಿಲ್ಲ ಅಂತ ಮಲ್ಕೊಬಿಟ್ಟವಳೆ. ಹಾಗೆ ಫ್ರೆಂಡ್ಸ್, ನಿಮಗೆ ಗೊತ್ತು, ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾವು ಇಲ್ಲಿ ಸೈಟ್ ಹತ್ರ ಹೋಗ್ಬೇಕಂತ ಬಂದ್ವಿ. ಬಟ್ ನಾನು ಇನ್ನೂ ಹೋಗಿಲ್ಲ, ನನ್ನ ಹಸ್ಬೆಂಡ್ ಹೋದ್ರು. ರಮ್ಯಂಗ್ ಮನೆಗೆ ಬಂದ್ವಿ, ಬಟ್ ಹುಷಾರಿಲ್ಲ ಅವಳಿಗೆ. ನೋಡಿ, ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದ್ವಿ. ನಮ್ಮ ರಮ್ಯಾ ಹುಷಾರ್ ಬಂದಿ ಜೋಶಲ್ಲಿ ಫುಲ್ಲು ಮನೆ ಎಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಿ 2 ಗಂಟೆ ಅವತ್ತು ಸಾಲ್ಟ್ ದೀಪ ಹಚ್ಚೋ ದಿನ ಎಲ್ಲ ಐತೆ, ಸಾಲ್ಟೇ ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕು. 2 ಗಂಟೆಗೆ ಎಚ್ಚರ ಆಗ್ಬಿಡ್ತು ಸಾಲ್ಟ್ ಇಲ್ಲ ಅನ್ನೋದು. ನೋಡಿ ಹೆಂಗ್ ಮಾಡಿದಾಳೆ, ಸಾಲ್ಟ್ ಇಲ್ಲ ಅಂತೆ. ಸಾಲ್ಟ್ ಇಲ್ಲ ಅನ್ನೋದೇ ನೆನಪಾಗ್ಬಿಡ್ತಲ್ಲ. ನಿದ್ದೆನೆ ಬರ್ಲಿಲ್ಲ 2 ಗಂಟೆಯಿಂದ. ಎಲ್ಲಿ ನಿದ್ದೆ ಮಾಡಕೈತದೆ ಇಷ್ಟೊತ್ತಲ್ಲಿ? ಯಾವ ಬ್ಲಿಂಕಿಟ್ ಅಲ್ಲಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ? ಇನ್ಸ್ಟಾಮಾರ್ಟ್ ಎಲ್ಲ 6 ಗಂಟೆ ಮೇಲೆ ಆಗಿರುತ್ತೆ. 5 ಗಂಟೆ ತನಕ ಎಲ್ಲ ರೆಡಿ ಮಾಡಿದೆ. 5 ಗಂಟೆ ಕಳಿಸ್ತೆ ನವೀನ, ಹುಡ್ಕ ಬನ್ನಿ ಅಂತ ಅಂದ್ಬಿಟ್ಟು. ಇಲ್ಲಿ ಎಲ್ಲೂ ತೆಗ್ದಿಲ್ಲ. 5:20 ಆಗೋಯ್ತು. 10 ನಿಮಿಷ ಟೈಮ್ ಐತೆ. ನಿಮ್ ಮನೆ ಹತ್ರ ಹೋದ್ರು, ಅಲ್ಲಿ ತೆಗ್ದಿತ್ತಂತೆ. 5:25 ತಗೊಬಂದ್ ಕೊಟ್ರು. ಎಲ್ಲ ರೆಡಿ ಮಾಡಿದ್ದೆ. ನಾನು ಅದನ್ನೇ ಹೇಳೋದು ಕಡೆಯ, ತಾಯಿ ಪರೀಕ್ಷೆ ಮಾಡೋದು. ನಾವು ಈಗ ನಾನು ಅಷ್ಟು ನಿಷ್ಠೆಯಿಂದ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕು ಅಂತ ಅನ್ಬಿಟ್ಟು ನಾನು ಅಷ್ಟು ಸ್ಟ್ರಗಲ್, ನಂಗೆ ಹುಷಾರಿಲ್ಲದೆ ಇದ್ರು ನಾನು ಅಷ್ಟೊತ್ತಿಗೆ ಎದ್ದು ಎಲ್ಲ ಮಾಡಿದೀನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಪರೀಕ್ಷೆ ಮಾಡ್ತಾಳೆ ತಾಯಿ. ಇವಳ ಕೈಲಿ ಆಗತ್ತಾ, ಇವಳು ಮಾಡ್ತಾಳ? ಆಮೇಲೆ ನಿನ್ ಗೊತ್ತಾ, ನಮ್ಗೆ ಯಾವ್ದಾದ್ರು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂದ್ರೆ ಪಟಾಪಟ ಮುಗ್ದೆ ಹೋಗ್ಬಿಡುತ್ತೆ. ಆಮೇಲೆ ಅದು ಸಂಕಲ್ಪ ಮಾಡ್ಕೊಂಡಿರೋದು ಬೇಗ ಆಗುತ್ತೆ ಅಂದ್ರೆ ಬೇಗ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಏನಾದ್ರೂ ಒಂದು ಅಡೆತಡೆ ಬಂದ್ಬಿಡುತ್ತೆ. ಬರಲ್ಲ, ನಾನು ಎಷ್ಟು ಹುಷಾರ್ ತಪ್ಪಿರೋದು ಅಂತ ಅಂದ್ರೆ, ಹೇಳಿದ್ನಲ್ಲ ಅವಾಗ ಗ್ಲೂಕೋಸ್ 3 ಬಾಟ್ಲು ಗ್ಲೂಕೋಸ್ ಹಾಕ್ಸ್ಕೊಂಡು ನಂಗೆ ಈಗ್ಲೂ ದುಮ ದುಮ ಅಂತ ಇದೀನಿ. ಆಯ್ತಾ ವಾಯ್ಸೆಲ್ಲ ನಾಳೆ ಎಲ್ಲ ಇವತ್ತು ಆಕ್ಚುಲಿ ಸಿಕ್ಕಿದ್ರೆ ಹೋಗ್ ಬಂದ್ಬಿಡು ಡಾಕ್ಟರ್ ಹತ್ರ ಇನ್ನೊಂದ್ಸಲ. ಇಲ್ಲ ನಾಳೆ ಫಂಕ್ಷನ್ಗೆ ಕಷ್ಟ ಆಗುತ್ತೆ. ಒಂದೇ ಸಮ ಅಲ್ಲ, ನೆನ್ನೆನೂ ನಂಗೆ ಇದಾಗಿದ್ದು. ಈಗ ದೀಪ ಎಲ್ಲ ಹಚ್ಚಿದೆ ಅಲ್ವಾ, ನಾನು ಮನೇಲಿ ರೆಸ್ಟ್ ಮಾಡಿದ್ರೆ ಏನೋ ಆಯ್ತು. ನಾನು ನಿನ್ನೆ ಮತ್ತೆ ಊರ್ಗೀರ್ಗೆ ಹೋಗಿ ಸುತ್ತದೇ ಇದ್ರೆ ನಂಗೆ ಏನೋ ಆಯ್ತಿರ್ಲಿಲ್ಲ, ರೆಸ್ಟ್ ಆಯ್ತಿತ್ತು ಬಾಡಿಗೆ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಉಪ್ಪಿನ ದೀಪ ಹಚ್ಚಕ್ಕೆ ಅಂತ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ, ಅವತ್ತು ಮೊದ್ಲು ಕೊಡಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗೋದು, ಅಲ್ಲೋಗೋದು, ಇಲ್ಲೋ ಬರೀ ಹಿಂಗೆ ಆಗೋಗೈತೆ. ನಂಗೆ ರೆಸ್ಟೇ ಇಲ್ಲ ಬಾಡಿಗೆ. ಆಮೇಲೆ 1 day 2 days ಮನೇಲಿ ನೀಟಾಗಿ ರೆಸ್ಟ್ ಮಾಡಿದ್ರೆ ಆರಾಮ್ ಅನ್ಸೋದು. ಇಲ್ಲ ಅಂದ್ರೆ ರೆಸ್ಟೇ ಇಲ್ಲ ಇವತ್ತು. ಅದಕ್ಕೆ ಇವ್ನ್ ಬೇರೆ ಪೇರೆಂಟ್ಸ್ ಮೀಟಿಂಗ್ ಹೋಗೋಣ ಅಂತ ಕರೀತವ್ರೆ. ಅವ್ರ ಅಪ್ಪನೇ ಕಳಿಸ್ತೀನಿ. ಆಯ್ತಾ ಇಲ್ಲ ನಂಗೆ ಇನ್ನೇನ್ ಮಾಡ್ತೀಯ, ಆಗಿಲ್ಲ ಅಂದ್ರೆ ಹಂಗೆ ಮಾಡೋರಪ್ಪ. ಎಷ್ಟನೇ ರ್ಯಾಂಕು? ರೆಸ್ಟ್ ಮಾಡಿ. ಆ ಫಸ್ಟ್ ರ್ಯಾಂಕ್ ನಿಜನ ಬೇಕಾ ಕಳ್ಳ?
ಹೌದಾ ಅಕ್ಕ ಫಸ್ಟ್ ರ್ಯಾಂಕ್ ಬಂದವನ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬದನೆಕಾಯಿ ಬೇಳೆ ಸಾಂಬಾರು ನಮ್ಮಮ್ಮನ ಕೈ ರುಚಿ ಸಖತ್ತಾಗಿರುತ್ತೆ. ಟೇಸ್ಟು ರೆಡಿ ಆಗಿದೆ. ಇವಾಗ ನಾನು ಅಲ್ಲಿಂದ ಬಂದು ಸ್ವಲ್ಪ ಎಲ್ಲ ಹಾಗೆ ಊರಿಂದ ನಮ್ಮ ಅತ್ತೆಯವರೆಲ್ಲ ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ಬರ್ಬರಬೇಕು ಅಂತ ಅಂದ್ಬಿಟ್ಟು ರಮ್ಯಾ ಹೋದ್ರು. ರಮ್ಯಾ ಮತ್ತೆ ಅವ್ರ ಹಸ್ಬೆಂಡ್ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಚಿಂಟು ಇವಾಗ ಒಳ್ಳೆ ಸಾಂಬಾರಾಗಿದೆ, ಬದನೆಕಾಯಿ ಆಲೂಗಡ್ಡೆ ಸಾಂಬಾರಾಗಿದೆ. ಸೊ ಊಟ ಮಾಡೋಣ ಅಂತ ಫುಲ್ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡೋ ಬದನೆಕಾಯಿ ಬೇಳೆ ಸಾಂಬಾರು ಅಂತಾನೆ ಹೇಳಿ. ಅದು ನನಗೆ ಎಸ್ಪೆಷಲಿ ಈ ಸಾಂಬಾರು ಸಖತ್ ಇಷ್ಟ ಆಗುತ್ತೆ, ಬದನೆಕಾಯಿ ಬೇಳೆ ಸಾಂಬಾರು. ಇವಾಗ ತಾನೇ ಫುಲ್ ನೋಡಿದ್ರಲ್ಲ, ಫುಲ್ ರೆಡಿ ಆಗಿದೆ ಘಮ ಘಮ ಅಂತ. ಅದು ನೋಡಿದ್ರೇನೆ ನಂಗೆ ಹೊಟ್ಟೆ ಹಸಿದೈತೆ, ಊಟ ಹಾಕೊಡಮ್ಮ ಅಂತ ಇದ್ದೆ ನಾನು. ಅದಕ್ಕೆ ಇವಾಗ ಹಾಕೊಂಡು ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಕಿಚನ್ಗೆ. ಹಾಗೆ ಇನ್ನು ಸೈಡ್ ಕಡೆ ನಾನು ಇವಾಗ ಹೋಗೋದಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ ಎಲ್ಲ ನೋಡಿಕೊಂಡು ಇಷ್ಟೊತ್ತು ತನಕ ಸ್ವಲ್ಪ ಹೊತ್ತು ರೆಸ್ಟ್. ಬೆಳಿಗ್ಗೆ ಬೇಗ ಯಾಕೋ ಒಂಥರ ಆಗ್ತೈತಿ ಇವತ್ತು, ಸ್ವಲ್ಪ ತಲೆ ಎಲ್ಲ ಭಾರ ನನಗೆ. ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇವಾಗ ನೋಡಿ ವೆದರ್ ಅಂತ ಹಂಗಿದೆ, ಕಿಟಕಿಯಿಂದ ಹಂಗೆ ಕಾಣಿಸ್ತಾ. ಫುಲ್ ಮೋಡ ಇವತ್ತು, ಆಲ್ಮೋಸ್ಟ್ ಮಳೆನೂ ಬರಲ್ಲ, ಬಟ್ ಮೋಡ ಆಗಿದೆ. ಹಾಗೆ ಸಾಂಬಾರು ಸ್ಮೆಲ್ ತಡೀಲಿಕ್ಕಾಗದೆ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ರೈಸ್ ಎಲ್ಲ ಹಾಕ್ಕೊಡಿದ್ದೀನಿ ತಟ್ಟೆಗೆ. ಹಾಗೆ ಫ್ರೆಂಡ್ಸ್ ಟೈಮ್ ಅಂತೂ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗೇ ಹೋಯ್ತು. ಇವಾಗ ನಾನು ಹೋಗ್ಬಿಟ್ಟು ಸೈಟ್ ಹತ್ರ ಸ್ವಲ್ಪ ಏನು ಕೆಲಸಗಳಿಂದ ನಡೀತಾ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡಬೇಕು. ಹಾಗೆ ತುಂಬ ಜನ ನನಗೆ ಕೇಳಿದ್ರಿ ಏನಂತ ಹೇಳಿಬಿಟ್ಟು, ಕನ್ಸ್ಟ್ರಕ್ಷನ್ ಕಾಸ್ಟ್ ಹೇಳಿ ಅಂತ ಅಂದ್ಬಿಟ್ಟು. ನಾನು ಹೇಳಿದ್ದೆ ನಿಮಗೆ ಮುಂಚೆನೇ, ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು ನಮಗೆ ಹೋಗ್ತಾ ಒಂದು ಅಂದಾಜು, ಇವಾಗ ಜಸ್ಟ್ ಒಂದು ಅಂದಾಜು ಅಂತ ಇಟ್ಕೊಂಡಿರ್ತೀವಿ. ಬಟ್ ನಾವೇನು ಅಂದ್ಕೊಳ್ತೀವಿ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದು ರೀಸನ್ನು ಕೂಡ ಏನು ಅಂತ ಹೇಳಿದ್ದೆ. ಹಾಗೆ ಅಲ್ಲಿ ಏನೇನು ಕೆಲಸ ನಡೀತಾ ಇದೆ, ಇವಾಗ ಎಲ್ಲಿಗೆ ಬಂದಿದೆ, ಇನ್ನೇನು RCC ಹಾಕೋದ್ರಲ್ಲೂ ಇದೆ. ಇವಾಗ ಏನು ಮಾಡ್ತಾರೆ, ಇವತ್ತು ಆ್ಯಕ್ಚುಲಿ ಲಿಂಟ್ಲು ಹಾಕಬೇಕು ಅಂತ ಅಂದ್ಬಿಟ್ಟು, ಸೊ ಕಾಲಾವಧಿ ಎಲ್ಲ ಹಾಕೋದಕ್ಕೆ ಅಂತ ಬಂದಿದ್ದಾರೆ ಅಂತ ನಾನು ನಿಮಗೆ ಹೇಳಿದ್ದೆ ಮಾರ್ನಿಂಗು. ಸೊ ಆ ಕೆಲಸಗಳೆಲ್ಲ ನಡೀತಾ ಇದೆ. ಹಾಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಅಲ್ಲಿ ಏನು ಕೆಲಸ ನಡೀತಾ ಇದೆ ಏನು ಎತ್ತ, ಮತ್ತು ತುಂಬ ಜನ ಕೇಳಿದ್ರೆ ನೀವು ಯೂಸ್ ಮಾಡೋವಂಥ ಸಿಮೆಂಟ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅದೆಲ್ಲ ಯಾವುದು ಅಂತ ಅಂದ್ಬಿಟ್ಟು, ಮತ್ತು ಕಾಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ಕೂಡ ಮಾಹಿತಿ ಕೇಳಿದ್ದೀರಾ. ಖಂಡಿತವಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.